ಶ್ರೀ ಯಾರು ಎಷ್ಟೇ ಐಫೈ ಆಗಿದ್ರು ಕ್ವಾರಿ ಇಲ್ಲೇ ಉಲ್ಟಾ ಎಷ್ಟು ಜಾಗ ಬಿಡ್ಕೊಂಡು ಕುಂತಿದ್ದಾಳೆ ನೋಡಿ ಖಾಲಿ ಮಾಡ್ತಾ ಇದೀನಿ ನಾನು ಸರ್ಸೋದು ಏನು ಪ್ಲೇಟ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಒಂದು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬೇಸಿಗೆಗಾಲದಲ್ಲೇ ಮದುವೆ, ಈ ಜಾತ್ರೆ ಅನ್ನೋದೆಲ್ಲ ಬರೋದು ಅಲ್ವಾ. ಎಷ್ಟೇ ಬಿಸಿಲಿದ್ರೂ ಕೂಡ ಮದುವೆಗಳಿಗೆ ಅಟೆಂಡ್ ಮಾಡಲೇಬೇಕು, ಜಾತ್ರೆಗಳಿಗೆ ವಿಸಿಟ್ ಕೊಡಲೇಬೇಕು. ಹಾಗೆ ಇವತ್ತು ದಾವಣಗೆರೆಯಿಂದ ಒಂದು 30 ಕಿಲೋಮೀಟರ್ ದೂರ ಇರುವಂತಹ ಆನಗೋಡು ಶ್ರೀ ಮರುಳಸಿದ್ದೇಶ್ವರ ಜಾತ್ರೆಗೆ ನಾವು ಫ್ಯಾಮಿಲಿ ಸಮೇತವಾಗಿ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಆನಗೋಡು ಜಾತ್ರೆಗೆ ಹೋಗ್ತಾ ಇದ್ದೀನಿ. ನನ್ನ ವಿಡಿಯೋಗಳು ಪ್ರತಿಯೊಂದು ರಾ ಫುಟೇಜ್ ವಿಡಿಯೋ ಆಗಿರುತ್ತೆ. ಯಾವುದೇ ಪ್ಲ್ಯಾನ್ ಇಲ್ಲದೆ ಹೇಗೆ ಬರುತ್ತೋ ಹಾಗೆ ವಿಡಿಯೋನ ಮಾಡಿಬಿಟ್ಟು ನಿಮಗೆ ತೋರಿಸೋದು ಅಷ್ಟು ನನ್ನ ಉದ್ದೇಶ ಆಗಿರುತ್ತೆ. ಅಲ್ಲಲ್ಲಿ ತಪ್ಪುಗಳಾಗಿದ್ದರೆ ಕ್ಷಮಿಸ್ಕೊಂಡು ವಿಡಿಯೋ ಪೂರ್ತಿ ನೋಡಿಬಿಟ್ಟು ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ದೇವರಿಗೆ ಕೆಲವೊಬ್ಬರು ಹರಕೆಗಳನ್ನು ಕಟ್ಕೊತಾ ಇರ್ತಾರೆ, ಆ ಹರಕೆಗಳನ್ನು ತೀರಿಸ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ಈ ಹರಕೆನ ಫಸ್ಟ್ ಟೈಮ್ ನಾನು ಕೂಡ ಇದನ್ನು ನೋಡ್ತಾ ಇರೋದು. ಹಾಗಾಗಿ ನನ್ನ ಅಕ್ಕ ಈ ಹರಕೆನ ತೀರಿಸ್ತಾ ಇದ್ದಾಳೆ. ಅದ್ರ ಜೊತೆಗೆ ಅವ್ರ ಮಗಳು ಕೂಡ ಇದ್ದಾಳೆ. ಹಾಗೆ ನನ್ನ ಮಗಳು ಕೂಡ ಯಾಕೋ ಗೊತ್ತಿಲ್ಲ, ಸಡನ್ನಾಗಿ ನಾನು ಕೂಡ ಇದನ್ನು ಮಾಡ್ತೀನಿ ಅಂತ ಹೇಳಿದ್ಲು. ದೇವರನ್ನು ಯಾರು ನಂಬ್ತಾರೋ ಯಾರು ನಂಬಲ್ಲೋ ಗೊತ್ತಿಲ್ಲ, ಆದರೆ ಅವರಿಗೆ ಅನಿಸ್ದಾಗ ಏನು ಮಾಡಬೇಕು ಅಂತ ಅದನ್ನು ಮಾಡೋದಕ್ಕೆ ಬಿಟ್ಬಿಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಇಷ್ಟಪಟ್ಟು ಅವಳಾಗಿ ಮಾಡ್ತಾ ಇರೋದ್ರಿಂದ ನಾವು ಕೂಡ ಆಯಿತು ಮಾಡೋಮ್ಮ ಅಂತಂದು ಬಿಟ್ಟಿದ್ದೀವಿ. ಈ ರೀತಿ ಇರುತ್ತೆ ಹರಕೆ. ಏನಕ್ಕೆ ಹರಕೆನ ಕಟ್ಕೊತಾರೆ ಅಥವಾ ಏನಕ್ಕೆ ಹರಕೆನ ತೀರಿಸ್ತಾರೆ ಅಂತಂದರೆ, ಕೆಲವೊಬ್ರು ನಾವು ಚೆನ್ನಾಗಿ ಓದಬೇಕು, 10th ಎಕ್ಸಾಮ್ ಚೆನ್ನಾಗಾಗಬೇಕು, PUC ಚೆನ್ನಾಗಾಗಬೇಕು, ಡಿಗ್ರಿ ಚೆನ್ನಾಗಾಗಬೇಕು, ಅಥವಾ ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಕಡೆ ನೋಡಿಬಿಟ್ಟು ಮದುವೆ ಮಾಡಬೇಕು ಮಕ್ಕಳಿಗೆ ಅಂತಿರ್ತಾರೆ, ಇಲ್ಲ ಮಗು ಆಗಬೇಕು ಅಂತ ಇರುತ್ತೆ. ಇವೆಲ್ಲ ಹರಕೆಗಳನ್ನು ಹೊತ್ಕೊಂಡಾಗ ಅವರಿಗೆ ಆ ಹರಕೆ ಈಡೇರಿದ ನಂತರ ಈ ಥರ ಹರಕೆಗಳನ್ನು ಅವರು ತೀರಿಸ್ತಾ ಹೋಗ್ತಾರೆ. ಅವರವರ ನಂಬಿಕೆ, ಅವರವರ ಇಷ್ಟ. ಯಾವತ್ತು ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೆ ಖಂಡಿತ ನಾವು ಒಳ್ಳೆಯದನ್ನೇ ನಾವು ಕೂಡ ಆಲೋಚನೆ ಮಾಡಿದ್ರೆ ಖಂಡಿತ ನಮಗೂ ಒಳ್ಳೆಯದಾಗುತ್ತೆ. ನಾವು ಯಾರಿಗೆ ಅಂದ್ಕೊತೀವೋ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ನಾನು ಅಂದ್ಕೊಂಡಿರೋದು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಈ ಥರ ಹರಕೆಗಳನ್ನೆಲ್ಲ ನನಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ನಾನು ನೋಡಿಲ್ಲ. ಫಸ್ಟ್ ಟೈಮ್ ನನಗೂ ಈ ರೀತಿ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದರಲ್ಲೂ ನನ್ನ ಮಗಳು ಮಾಡ್ತಾಯಿರೋದು ಇನ್ನೂ ಖುಷಿ ಆಯಿತು. ಏನೋ ಅವಳಿಗೆ ಇಷ್ಟ ಆಯಿತು, ಮಾಡಬೇಕು ಅನ್ನಿಸ್ತು, ಮಾಡಿದ್ಲು. ಮತ್ತು ಇನ್ನೊಂದು ಸರಿ ಅವಳಿಗೆ ಮಾಡಬೇಕು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅವಳಿಗೆ ಅನಿಸ್ದಾಗ ಮಾಡೋದಕ್ಕೆ ಬಿಟ್ಬಿಡ್ಬೇಕು ಅನ್ನೋದೊಂದೇ ನನಗಾಗಲಿ ನನ್ನ ಹಸ್ಬೆಂಡಿಗಾಗಲಿ ಅನಿಸೋದು. ಈ ರೀತಿ ಕೂರಿಸ್ಬಿಟ್ಟು ಅರಶಿನ ಎಲ್ಲ ಚೆನ್ನಾಗಿ ಮೈಗೆ ಕೈಗೆಲ್ಲ ಹಚ್ಬಿಟ್ಟು ನಂತರ ಈ ರೀತಿ ತಲೆಯಿಂದ ಪೂರ್ತಿ ಬಾಡಿಗೆ ನೀರು ಹಾಕ್ಬಿಟ್ಟು ನಂತರ ರಥಕ್ಕೆ ಈ ರೀತಿ 3 ಪ್ರದಕ್ಷಿಣೆನ ಹಾಕ್ತಾ ಹೋಗ್ತಾರೆ. ಅವರ ಮನಸ್ಸಲ್ಲಿ ಏನಿರುತ್ತೋ, ಏನು ಅಂದ್ಕೊಂಡಿರ್ತಾರೋ ಅದು ಈಡೇರಿದ ನಂತರ ಮಾತ್ರ ಇದನ್ನು ಮಾಡೋದು. ಇದಕ್ಕಿಂತ ಚಿಕ್ಕ ಮಕ್ಕಳು ಎಲ್ಲ ಈ ರೀತಿ ಉರುಳು ಸೇವೆ ಮಾಡ್ತಾಯಿದ್ರು. ನೋಡೋದಕ್ಕೆ ಸ್ವಲ್ಪ ನಮಗೂ ಒಂಥರ ಅನಿಸುತ್ತೆ, ಅಯ್ಯೋ ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಮಾಡಿಸ್ಬೇಕಾ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಆದರೆ ಅವರು ಇಷ್ಟಪಟ್ಟು ಮಾಡ್ತೀವಿ ಅಂದಾಗ ಖಂಡಿತ ಬಿಟ್ಬಿಡಬೇಕು, ಆಯಿತು ಮಾಡಿ ಅಂತ. ಏಕೆಂದರೆ ಇಲ್ಲ ಬೇಡ ಅಂತಂದರೆ ಅದಕ್ಕೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ನಾವು 100 ಉತ್ತರಗಳನ್ನು ಕೊಡಬೇಕು. ಕೆಲವೊಮ್ಮೆ ಏನಾದರೂ ಅವ್ರು ಮಾಡ್ತೀವಿ ಅಂದಾಗ ನಮಗೆ ಬೇಡ ಅನಿಸಿ ನಾವು ಬೇಡ ಅಂದಾಗ ಅಕಸ್ಮಾತ್ ಅಪ್ಪಿ ಏನಾರು ಆಯಿತು ಅಂದ್ಬಿಟ್ರೆ, ಅವತ್ತು ಅಂದಿದ್ರು ನಾವು ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಈಗ ಆಯಿತು ಅಂತ ಕೊರಗೋದಕ್ಕೆ ಶುರು ಮಾಡಿಬಿಡ್ತೀವಿ.
ಹಾಗಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ವಿ ಅಂದಾಗ ಧೈರ್ಯವಾಗಿ ಖಂಡಿತ ಮಾಡಿ ಅಂತ ಹೇಳ್ಬಿಟ್ಬಿಡ್ಬೇಕು. ಅಥವಾ ನಮಗೆ ಆಗಲಿ ಏನಾದರೂ ಅನ್ನಿಸ್ದಾಗ ಮಾಡಿಬಿಡ್ಬೇಕು. ತಪ್ಪೋ ಸರಿನೋ ಗೊತ್ತಿಲ್ಲ, ನಮಗೆ ಅನಿಸಿದೆ, ನಮಗೆ ಇದನ್ನು ಮಾಡಬೇಕು ಅನಿಸಿದೆ ಅಂದಾಗ ಖಂಡಿತ ಮಾಡಿಬಿಡಿ. ಈ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಜನ ಸೇರ್ತಾರೆ. ಈ ತೇರು ಸಂಜೆ ಟೈಮ್ ಹರಿಯುತ್ತೆ, ತೇರು ಹರಿಯುತ್ತೆ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ. ಈ ತೇರು ಹರಿಯುವಾಗ ಕರೆಕ್ಟಾಗಿ ಸ್ವಲ್ಪನಾದರೂ ಮಳೆ ಹನಿ ಬಂದು ಹೋಗ್ತಾ ಇರುತ್ತೆ. ಜಾತ್ರೆಗಳು ನೋಡೋದಕ್ಕೆ ಆ ಲೈಟಿಂಗ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ದಿಂಡೆಲ್ಲ ಉರುಳಿದ ನಂತರ ಮತ್ತೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಮತ್ತೆ ತೇರು ಮುಂದೆ ಕೂತ್ಕೊಂಡು ಅವರಿಗೆ ಆರತಿನ ಬೆಳಗ್ಬಿಟ್ಟು ಈ ರೀತಿ ಎಲ್ಲ ಸಂಪ್ರದಾಯಗಳಿರುತ್ತೆ. ಇದನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಒಂದು 5 ಗಂಟೆ ಆಗಿಬಿಡ್ತು. ಸಂಜೆ 5 ಗಂಟೆ ಆಯಿತು. ಹಾಗಾಗಿ ಊಟನೂ ಮಾಡಿರಲಿಲ್ಲ. ಈ ರೀತಿ ಹರಕೆ ಹೊತ್ಕೊಂಡಿರೋರು ಅವರು ದಿನ ಪೂರ್ತಿ ಊಟ ಮಾಡಿರೋದಿಲ್ಲ. ಅಂದರೆ ಇವತ್ತು ಬೆಳಗ್ಗೆ ನಾವು ದಿಂಡು ಉಳ್ತೀವಿ ಅಂತಂದರೆ ನಿನ್ನೆಯಿಂದನೇ ಊಟ ಬಿಟ್ಟಿರ್ತಾರೆ. ಮಕ್ಕಳಿಗೆಲ್ಲ ನಾವು ಊಟ ಬಿಡಿಸ್ಲಿಲ್ಲ. ಇಲ್ಲ ಮಾಡಿ ನೀವು ಊಟನ ಅಂತ ಅವರಿಗೆಲ್ಲ ಊಟ ಮಾಡಿಸಿದ್ವಿ. ಅಕ್ಕ ಮಾತ್ರ ಊಟ ಮಾಡದೇ ಇದ್ಲು. ಹಾಗಾಗಿ ಬೇಗ ಈ ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಂಬಿಟ್ಟು ನಂತರ ಊಟಕ್ಕೆ ಹೋದ್ವಿ. ಈ ವಿಡಿಯೋದಲ್ಲಿ ನನ್ನ ತಮ್ಮನೂ ತೋರಿಸಿದ್ದೀನಿ, ನನ್ನ ಹಸ್ಬೆಂಡ್ನೂ ತೋರಿಸಿದ್ದೀನಿ, ಅಕ್ಕ ತೋರಿಸಿದ್ದೀನಿ, ಅಕ್ಕ ಮಕ್ಕಳು ಎಲ್ಲರನ್ನೂ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಇದು ನನ್ನ ಇಚ್ಛೆ. ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಇಷ್ಟ ಆಗಿತ್ತು. ಇದಕ್ಕೆ ನನ್ನ ಹಸ್ಬೆಂಡು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರ ಸಪೋರ್ಟ್ ಒಂದಿದ್ರೆ ಸಾಕು ಅನ್ನೋದಷ್ಟೇ ನನ್ನ ಇಚ್ಛೆ. ದಯವಿಟ್ಟು ಈಗ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರೋ ಅಷ್ಟೇ ಸಪೋರ್ಟ್ ಮಾಡ್ತಾಯಿದ್ರೆ ಖಂಡಿತ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತರೋ ಪ್ರಯತ್ನ ಖಂಡಿತ ಮಾಡ್ತೀನಿ. ನನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಕೂಡ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದ್ದಾವೆ. ತುಂಬ ಜನಕ್ಕೆ ಹಿಡಿಸಿದೆ ನನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು. ತುಂಬ ಜನ ನಾನು ಕೇಳ್ದೇ ರಿವ್ಯೂಗಳನ್ನು ಕೊಡ್ತಾಯಿದ್ದಾರೆ, ಮತ್ತೆ ಆರ್ಡರ್ಗಳನ್ನು ಮಾಡ್ಕೊತಾ ಇದ್ದಾರೆ. ಏನೋ ಒಂದು ಸ್ವಂತದಾಗಿ ದುಡಿಮೆ ಶುರು ಮಾಡಬೇಕು ಅಂತ ನಿಧಾನವಾಗಿ ಶುರು ಮಾಡಿದ್ದಂತಹ ಕೆಲಸ ಇವತ್ತು ಹೂನಪ್ಪ ನಾವು ಚೆನ್ನಾಗಿ ಒಂದು ಬಿಸ್ನೆಸ್ನ ಮಾಡೋ ಅಷ್ಟು ನಮಗೆ ಕೆಪಾಸಿಟಿ ಬಂದಿದೆ ಅನ್ನೋ ಅಷ್ಟು ನಾನು ನನ್ನ ಹಸ್ಬೆಂಡು ಜೊತೆಗೆ ನಿಂತ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ತುಂಬಾ ಖುಷಿಯಾಗುತ್ತೆ. ಹಾಗೆ ಈ ರೀತಿ ಹೊರಗಡೆ ಬಂದಾಗ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ. ಮನೆಯಿಂದಲೇ ಎಲ್ಲ ಅಡುಗೆ ಮಾಡ್ಕೊಂಬಂದಿದ್ವಿ. ಚಿತ್ರಾನ್ನ, ಹೋಳಿಗೆ, ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರು, ಮಜ್ಜಿಗೆ ಎಲ್ಲವನ್ನೂ ಮಾಡ್ಕೊಂಬಂದಿದ್ವಿ. ಹೊರಗಡೆ ಕೂತ್ಕೊಂಡ್ಬಿಟ್ಟು ಖುಷಿಯಿಂದ ಊಟ ಮಾಡಿದ್ವಿ. ನಾನು ಇಷ್ಟೇ ಹೇಳೋದು, ಫ್ಯಾಮಿಲಿಯಲ್ಲಿ ಎಲ್ಲರೂ ಮನೇಲಿ ಇದೇ ಥರ ಇರ್ತಾರೆ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ಜಗಳಗಳಾಗ್ತವೆ, ಕೆಲವೊಮ್ಮೆ ಮಾತಾಡೋದು ಬಿಡ್ತೀವಿ, ಮಗದೊಂದು ಎಲ್ಲನೂ ಆಗ್ತವೆ. ಆದರೆ ಆದಷ್ಟು ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗೋದಕ್ಕೆ ನೋಡಿ. ಎಲ್ಲರ ಜೊತೆ ಖುಷಿಯಾಗಿರಿ. ಎಷ್ಟು ದಿನ ಇರ್ತೀವಿ ನಮಗೆ ಗೊತ್ತಿಲ್ಲ, ಇರೋವರೆಗೂ ಮಾತ್ರ ಖುಷಿಯಾಗಿರಿ ಅಂತ ಹೇಳ್ತೀನಿ. ನಿಜವಾಗ್ಲೂ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಜನ ಮಾತಾಡಿದ್ದಾರೆ, 4 ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮಗೆ ಅಂತೆಲ್ಲ ಮಾತಾಡಿದ್ದಾರೆ. ಆದರೆ ನಾವು 4 ಜನ ಇರೋದಕ್ಕೇ ನಾವು ಇಷ್ಟು ಖುಷಿಯಾಗಿರ್ತೀವೇನೋ ಅನಿಸ್ಬಿಡುತ್ತೆ. ತವ್ರ ಮನೆಗೆ ಸೇರ್ಕೊಂಡೋಗು ಅಷ್ಟೇ 3 ಜನ ಹೆಣ್ಮಕ್ಳು ನಾವು, ಒಬ್ಬ ತಮ್ಮನೂ ನಮ್ಮನ್ನು ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ 4 ಜನನೂ ಸೇರಿಕೊಂಡಾಗ ಒಂಥರ ಮನೇಲಿ ಹಬ್ಬ ಅನ್ನೋ ಹಾಗಿರುತ್ತೆ. ನಮ್ಮಮ್ಮಗೂ ಮಕ್ಕಳು ಮೊಮ್ಮಕ್ಕಳು ಅನ್ನೋದೆಲ್ಲ ತುಂಬಾ ಖುಷಿಯಾಗಿರುತ್ತೆ. ಈ ರೀತಿ ಎಲ್ಲ ಕೂತ್ಕೊಂಡು ಊಟ ಮಾಡಿಬಿಟ್ಟು ನಂತರ ಇಲ್ಲೇ ಎಲ್ಲ ಮಕ್ಕಳೆಲ್ಲ ಮೇಕಪ್ ಆಗ್ತಾಯಿದ್ದಾರೆ. ಅದೊಂದು ಕೆಲವೊಂದು ಮಾತುಗಳಿದೆ, ತುಂಬಾ ಚೆನ್ನಾಗಿದೆ ಕೇಳಿಸ್ಕೊಳ್ಳೋದಕ್ಕೆ. ಆದರೆ ಆ ವಿಡಿಯೋ ಹಾಕ್ಬಿಟ್ರೆ, ಆ ಆಡಿಯೋನ ಬರಂಗೆ ಹಾಕ್ಬಿಟ್ರೆ ಕೆಲವೊಬ್ರು ನಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೈಡ್ ಮಾಡಿ ಕೆಲವೊಂದನ್ನು ಹಾಕಿದ್ದೀನಿ. ಕೆಲವೊಂದು ನಾನೇ ವಾಯ್ಸ್ ಓವರ್ನ ಕೊಟ್ಟುಬಿಟ್ಟು ಹಾಕಿದ್ದೀನಿ. ಕೆಲವೊಬ್ಬರಿಗೆ ನಾನು ಯೂಟ್ಯೂಬು ಮಾಡ್ತಾ ಇರೋದು ಇಷ್ಟ ಇಲ್ಲ ಗೊತ್ತು, ಆದರೆ ಇದು ನನ್ನ ಇಷ್ಟ ಆಗಿತ್ತು. ತುಂಬ ವರ್ಷಗಳಿಂದ ಅನ್ಕೊತಾನೆ ಇದ್ದೆ ಮಾಡಬೇಕು ನಂದು ಒಂದು ಯೂಟ್ಯೂಬ್ ಚಾನಲ್ ಇರಬೇಕು ಅಂತ. ಹಾಗಾಗಿ ಶುರು ಮಾಡಿದ್ದೀನಿ. ಒಳ್ಳೆ ದಾರಿಲಿ ಹೋಗ್ತಾ ಇದೆ. ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ, ಆದರೆ ಅದೊಂದು ಆಸೆ ಈಡೇರಿತು ಅನ್ನೋದೊಂದು ಖುಷಿ ಮಾತ್ರ ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ. ನೋಡಿ, ನನ್ನ ಮಗಳು ಕೂಡ ರೆಡಿ ಆಗ್ತಿದ್ದಾಳಂತೆ. ಅದನ್ನು ಕೂಡ ತೋರಿಸ್ತಾ ಇದ್ಲು. ನೋಡು ಲಿಪ್ ಬಾಂಬ್ ಎಲ್ಲ ಹಚ್ಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ ಅಂತ. ಚೆನ್ನಾಗಿರುತ್ತೆ ಒಂಥರ ಫ್ಯಾಮಿಲಿ ಜೊತೆ ಈ ರೀತಿ ಹೊರಗಡೆ ಹೋಗೋದು. ನಾವು ಏನಿಲ್ಲ ಅಂದರೂ ವರ್ಷಕ್ಕೆ ಒಂದು ಸರಿ ಆದರೂ ಟ್ರಿಪ್ ಹೋಗ್ತೀವಿ. ಈ ಬೇಸಿಗೆ ರಾಜ್ಯದಲ್ಲಿ 2 ದಿನ ಮಾತ್ರ ಹೊರಗಡೆ ಹೋಗ್ತೀವಿ. ಅದಂತೂ ಈಗ ಒಂದು 4 ಇಯರ್ಸಿಂದ ತಪ್ಪಿಸ್ತಾನೇ ಇಲ್ಲ. ಅದನ್ನೆಲ್ಲ ವಿಡಿಯೋನೂ ನಿಮಗೆ ಹಾಕಬೇಕು, ತೋರಿಸ್ಬೇಕು ಅಂತ ತುಂಬ ಇದೆ. ನಿಧಾನವಾಗಿ ಒಂದೊಂದೇ ವಿಡಿಯೋನ ಮಾಡಿಬಿಟ್ಟು ಹಾಕ್ತಾ ಹೋಗ್ತೀನಿ. ಹಾಗೆ ಈ ಜಾತ್ರೆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ನನ್ನ ಚಿಕ್ಕಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಈ ಜಾತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಆದಷ್ಟು ನಮ್ಮ ಚಿಕ್ಕಮ್ಮನೇ ಕರ್ಕೊಂಡು ಹೋಗ್ತಾಯಿದ್ದು.
ಆ ಜಾತ್ರೆಗೆ ನಾವು ಹೋಗ್ತಾ ಇದ್ದಿದ್ದೆ ಬಲೂನ್ ತೊಗೊಳೋದಕ್ಕೋಸ್ಕರ ಹೋಗ್ತಾ ಇದ್ವಿ. ಆ ಒಂದು 5 ರೂಪಾಯಿ ಕೊಟ್ಟು ಒಂದು ಬಲೂನ್ತು ಕೊಡಿಸಿ ಅಂತ ಕೇಳೋದಿದೆ ಅಲ್ಲ, ಅವ್ರು ಕೊಡಿಸ್ತಾ ಇರಲಿಲ್ಲ, ನಾವು ಅಳೋದು ಬಿಡ್ತಾ ಇರಲಿಲ್ಲ. 5 ರೂಪಾಯಿಗೆ ಅಷ್ಟೊಂದು ಬೆಲೆ ಇತ್ತು. ಇವಾಗ ಮಕ್ಕಳು 500 ರೂಪಾಯಿ ಕೇಳಿದ್ರೆ ಈಸಿಯಾಗಿ ಕೊಡಿಸ್ಬಿಡ್ತೀವಿ. ಆಗಿನ ಟೈಮೆಲ್ಲ ನೆನೆಸ್ಕೊಂಡ್ಬಿಟ್ರೆ ಎಷ್ಟು ಕಷ್ಟ ಇತ್ತಲ್ಲ ಅವಾಗ ಅಂತ ಅನಿಸ್ಬಿಡುತ್ತೆ. ಮತ್ತೇನು ಅಂತಂದರೆ ಆ ಜಾತ್ರೆಯಲ್ಲಿ ಸಿಗುವಂತಹ ಮಂಡಕ್ಕಿ, ಏನದು ಬೆಂಡು ಬತಾಸು ಅಂತ ಏನೋ ಅಂತಾರೆ, ಅದು ಖಾರ, ಅದೆಲ್ಲ ಅವಾಗ ಕೊಡಿಸ್ಬಿಟ್ರೆ ಸಾಕಪ್ಪ ತಿನ್ಬಿಡೋಣ ಅಂತ ಇದ್ವಿ. ಈಗ ಮಕ್ಕಳಿಗೆ ನಾವು ಕೊಡಿಸೋದಕ್ಕೆ ಅಯ್ಯೋ ಹೈಜೀನ್ ಇಲ್ಲ, ಧೂಳಲ್ಲಿ ಇಟ್ಟಿದ್ದಾರೆ, ಚೆನ್ನಾಗಿರಲ್ಲ, ಏನಾದರೂ ಇನ್ಫೆಕ್ಷನ್ ಆಗಿಬಿಟ್ರೆ, ಫುಡ್ ಪಾಯ್ಸನ್ ಆಗಿಬಿಟ್ರೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಇದನ್ನೆಲ್ಲ ಎಂಜಾಯ್ ಮಾಡಬೇಕು ಮಕ್ಕಳು ಅನ್ನೋದೇ ನನ್ನ ಆಸೆ. ಎಲ್ಲನೂ ನೋಡಬೇಕು, ಕಷ್ಟನೂ ನೋಡಬೇಕು, ಸುಖನೂ ನೋಡಬೇಕು. ಆಗ ಮಕ್ಕಳು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗೋದು ಅಂತ ಅನಿಸುತ್ತೆ ನನಗೆ. ನನ್ನ ಮಗ ಇಲ್ಲಿ ಒಳಗಡೆ ಹೋಗ್ತಾನೆ ಶುರು ಮಾಡಿಬಿಟ್ಟ, ನನಗೆ ಅದು ಬೇಕು, ನನಗಿದು ಬೇಕು, ಲಾರಿ ಬೇಕು, ಬಸ್ ಬೇಕು, ಕಾರ್ ಬೇಕು ಅಂತ ಶುರು ಮಾಡಿಬಿಟ್ಟ. ಅವನನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಒಳಗಡೆ ಹೋಗ್ಬಿಟ್ಟು ನಿಂತ್ಕೊಂಡು ಸಂಜೆ 6-6:30 ಆಗ್ತಾ ಬಂತು. ತೇರು ಹರಿಯೋದಕ್ಕೆ ಅಂದರೆ ತೇರು ಮುಂದೆ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಬೇಗ ಬೇಗ ಹೋಗ್ಬಿಟ್ಟು ನಾವು ಕೂಡ ನಿಂತ್ಕೊಂಡು ನೋಡೋಣ ಅಂತ ಶುರು ಮಾಡಿದ್ವಿ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಜನ ಅಂತೂ ನೂಕು ನುಗ್ಗಲು, ಆ ಧೂಳಿಗೂ ಆ ಜನ ದಬ್ಬಾಡೋದಕ್ಕೂ ಒಂಥರ ಉಸಿರಾಡೋದಕ್ಕೆ ಕಷ್ಟ ಅನಿಸ್ತಾ ಇರುತ್ತೆ. ಆದರೂ ಪ್ರತಿ ಸರಿನೂ ನನಗೆ ಈ ಹಬ್ಬಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ, ಪ್ರತಿ ಸಾರಿನೂ ಈ ಜಾತ್ರೆಗೆ ನನಗೆ ಬರೋದಕ್ಕೆ ಆಗ್ತಾಯಿರಲಿಲ್ಲ. ಆದರೆ ಈ ಸರಿ ಬಂದಿದ್ದೀನಿ. ಹಾಗೆ ಇದ್ರ ಜೊತೆಗೆ ಇನ್ನೂ ಬೇರೆ ಕೆಲಸ ಇತ್ತು, ಇನ್ನು ನೆಕ್ಸ್ಟ್ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಏನಕ್ಕೆ ನಾವು ದಾವಣಗೆರೆಗೆ ಹೋಗಿದ್ವಿ, ಏನು ಕೆಲಸ ಇದೆ, ಮುಂದೆ ಏನೇನಾಗುತ್ತೆ ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಒಬ್ಬರು ತೋರಿಸ್ತೀನಿ ನಾನಿಲ್ಲಿ. ಅವರು ವೀಡಿಯೋ ಮಾಡ್ತಾಯಿದ್ರು. ಪಾಪ ವೀಡಿಯೋ ಮಾಡ್ತಿರುವಾಗ ಪಕ್ಕದಲ್ಲಿ ಒಬ್ಬರು ನಿಂತ್ಕೊಂಡಿದ್ರು. ನಮ್ಮ ಕಡೆ ಎಲ್ಲ ತೇರು ಹರಿಯುವಾಗ ಬಾಳೆಹಣ್ಣನ್ನು ಎಸಿತೀವಿ. ಅದನ್ನು ಒಬ್ಬರು ಬಾಳೆಹಣ್ಣು ಎಸೆಯೋದಕ್ಕೆ ಹೋಗ್ಬಿಟ್ಟು ಅವ್ರ ಪಕ್ಕ ಇದ್ರಲ್ಲ, ಅವ್ರ ಫೋನನ್ನೇ ಎಸೆದ್ಬಿಟ್ರು. ಎಲ್ಲರೂ ಜನ ಕೂಗ್ತಾಯಿದ್ರು, ಅಯ್ಯೋ ಫೋನನ್ನೇ ಎಸೆದ್ಬಿಟ್ರು ಅಂತ. ನಮಗೂ ನೋಡಿ ನಗು ಬಂತು. ಅದು ನಮ್ಮ ಮನೆಯವರೇನೆ ಅಂತ ನಮಗೆ ಗೊತ್ತಾಗಿದ್ದು ಈ ವಿಡಿಯೋ ನೋಡುವಾಗಲೇ ನನಗೆ ಗೊತ್ತಾಗಿದ್ದು, ಓ ನಮ್ಮ ಮನೆಯವ್ರದ್ದೇ ಇದು ಫೋನ್ ಹೋಗಿರೋದು ಅಂತ. ನೋಡಿಬಿಟ್ಟು ಫುಲ್ಲು ಕಾಮಿಡಿ, ನಗು ಬಂತು. ಇದನ್ನೆಲ್ಲ ಮುಗಿಸ್ಕೊಂಬಿಟ್ಟು ಈಗ ಒಂದು ಜಾತ್ರೆ ಕಡೆ ರೌಂಡ್ ಹೊರಟ್ವಿ. ಹೆಣ್ಮಕ್ಳು ಬಿಡ್ತಾರಾ? ಜಾತ್ರೆ ಅಂದ್ರೇ ಬಳೆ. ನಮಗೆ ಬಳೆ ಅಂದರೆ ಜಾತ್ರೆಗೆ ಹೋದ್ಮೇಲೆ ಬಳೆ ಹಿಡ್ಕೊಂಡ್ಲೇಬೇಕು. ಗಂಡು ಮಕ್ಳು ಎಷ್ಟೇ ಬೈತಾಯಿದ್ರು ಕೂಡ ಹೆಣ್ಮಕ್ಳು ಹೋಗ್ಬಿಟ್ಟು ಬಳೆ ಮುಂದೆ ಕೂತ್ಕೊಂಡ್ಬಿಟ್ಟು 1-1.5 ಗಂಟೆ ಅಷ್ಟು ಬಳೆನ ಆರಿಸ್ಕೊಂತ ಕೂತ್ಕೊಂಡ್ಬಿಟ್ವಿ. ಕೈಗೆ ಎಲ್ಲರೂ ಬಳೆನ ಹಿಡಿಸ್ಕೊಂಡ್ಬಿಟ್ವಿ. ನನ್ನ ಮಗಳೂ ಹಿಡಿಸ್ಕೊಂಡ್ಲು, ಅಕ್ಕ, ನನ್ನ ಆಂಟಿ ಎಲ್ಲರೂ ಬಳೆನ ಹಿಡಿಸ್ಕೊಂಡ್ಬಿಟ್ಟು ಇಲ್ಲಿಂದ ಹೊರಟ್ವಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಜಾತ್ರೆಗೆ ಬಂದಿರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ.